ಇತ್ತು. ಭಾಳ ಖುಷಿ ಅಂತ ಐತೆ. ಯಾಕಂದ್ರೆ ಭಾಳ ಹಳೆ ಪಟ್ಟಣ ಪಂಚಾಯತಿ ಇತ್ತು ನಮ್ಗೆ ಊರಲ್ಲಿ. ಮಳೆ ಆರ್ಭಟಕ್ಕೆ ಗೋಡೆನ ಕುಸಿದು ಅಲ್ಲಿಂದ 2024ರಲ್ಲಿ ಇದು ನಮ್ಮ IB ಹತ್ರ ಶಿಫ್ಟ್ ಆಗಿತ್ತು. 2024ರಲ್ಲಿ ಈಗಿನ ಸರ್ಕಾರ IBಯಲ್ಲಿ ಶಿಫ್ಟ್ ಆಗಿದ್ದೀವಿ. ನಿನ್ನೆ ದಿವಸ ನಾವು ಹೊಸ ಕಟ್ಟಡಕ್ಕೆ ಅಡಿಗಲ್ಲು ಭೂಮಿ ಪೂಜೆ ಮಾಡಲಾಯಿತು. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಶಾಸಕರಿಗೆ ಒಂದು 2-3 ಸಲ ನಾವು ರಿಕ್ವೆಸ್ಟ್ ಮಾಡಿ ಅನುದಾನ ಕೊಡಿ, ನಮಗೆ ಕಟ್ಟಡ ಭಾಳ ಜರೂರತ್ ಇದೆ, ಕಟ್ಟಡದಲ್ಲಿ ಬೇಕಾಗಿದೆ. ಯಾಕಂದ್ರೆ ಭಾಳ ದೂರ ಆಗ್ತಾ ಇದೆ ಜನರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ IB ಹತ್ರ ಅಂತ ಹೇಳಿ ನಾವು ಒಂದು 2-3 ಸಲ ಅರ್ಜಿ ಕೊಟ್ಟಿದ್ವಿ ಶಾಸಕರಿಗೆ. ಎಲ್ಲ ಸರ್ವ ಸದಸ್ಯರು ಕೂಡಿ ಶಾಸಕರು ನಮ್ಮ ಅರ್ಜಿಗೆ ಅನುಕರಿಸಿ ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ತಂದುಕೊಟ್ಟು ರಾಜ್ಯ ಸರ್ಕಾರದಿಂದ 3,75,00,000 ಹಾಗೂ ನಮ್ಮ ಸ್ಥಳೀಯ ಪಟ್ಟಣ ಪಂಚಾಯತಿ ಒಬ್ಬರಿಂದ 1,25,00,000 ಭರಿಸಬೇಕಂತ ಹೇಳಿ ಸುಮಾರು 5 ಕೋಟಿ ತನಕ ಅನುದಾನ ತಂದು ಕೊಟ್ಟಿದ್ದಾರೆ. ಬರುವ ಒಂದು ವಾರ 15 ದಿನದೊಳಗೆ ಕೆಲಸ ಪ್ರಾರಂಭವಾಗುತ್ತೆ. ಸಮಯಕ್ಕೆ ಆಗುತ್ತೆ. ಪೊಲೀಸ್ ಸ್ಟೇಷನ್ ಬಾಜು ಹತ್ತಿರ ಅಂದರೆ ರೋಡ್ ಅಚ್ಚುಕಚ್ಚು ಇರುವ ಜನರಿಗೆ ಅನುಕೂಲ ಆಗುತ್ತೆ, ಊರಾನ ಜನರಿಗೆ ಅನುಕೂಲ ಆಗುತ್ತೆ. ಬಹಳ ದೂರ ಆಗ್ತಾ ಇದೆ IB ಹತ್ತಿರ, ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಮುಂದ್ಗಡೆ ಅಂಗಡಿಗಳು ಕಾಂಪ್ಲೆಕ್ಸ್ ಇದೆ, ಕಟ್ಟಡ ಜೊತೆ 2 ಅಂತಸ್ತು ಕಟ್ಟಡ ಇದೆ. ಮಳೆ ಇದೆ ಸುಮಾರು. ಮತ್ತು ಎಷ್ಟು ಮಳಿಗೆಗಳನ್ನು ಕಟ್ತೀವಿ ಇದೆ. ಟ್ರೀ ಪಾರ್ಕ್ ಅಂತ ಹೇಳಿ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು. ಅದು ಬಹಳ ಅನುಕೂಲ ಆಗುತ್ತೆ ಜನರಿಗೆ. ಮಳಿಗೆ ಅದಾವು, ಛತ್ರಿ ಹಾಕಿ ರೋಡ್ ಇದೆ. ಕಟ್ಟಡ ಸಂಪೂರ್ಣ ಬಹಳ ಚೆನ್ನಾಗಿ ಕಾಂಟ್ರಾಕ್ಟರು ಜವಾಬ್ದಾರಿ ಮಾಡ್ಕೊಂತೀವಿ. 18 ತಿಂಗಳಿಗೆ ಸಂಪೂರ್ಣವಾಗಿ ನಾವು ಕಟ್ಟಡ ಮುಕ್ತಾಯ ಮಾಡ್ಕೊಂತೀವಿ. ಮಾನ್ಯ ಶಾಸಕರು ಬಹಳ ಅನುಕೂಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಬಹಳ ಅನುದಾನ ತಂದು ಕ್ಷೇತ್ರವನ್ನು ಚಲೋ ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಶಾಸಕರು ಹೊಸ ಪಟ್ಟಣ ಪಂಚಾಯತಿ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಈಗ MK ಬಳಿಯಲ್ಲಿ ಭಾಳ ವರ್ಷ ಹಿಂದಿಂದ ನಾವು ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಒಂದು 30 ವರ್ಷ ಆಯಿತು. ಆಮೇಲೆ PWD ಇಲ್ಲಿ ನಮ್ಮ IB ಅಂತ ಇಲ್ಲಿ ಅಲ್ಲಿ ಶಿಫ್ಟ್ ಅದು ಒಂದು ಖಾಯಂ ಫಿಕ್ಸ್ ಅನ್ನುವಂಥ ಪಟ್ಟಣ ಪಂಚಾಯತಿ ಕಾರ್ಯಾಲಯ ಇರಾಕಿಲ್ಲ. ನಮ್ಮ ಶಾಸಕರ ಭಾಳ ಕ್ಷಮೆಯಿಂದ ಒಂದು ನಿನ್ನೆ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಅದ 1.5 ವರ್ಷ 2 ವರ್ಷದಲ್ಲಿ ಸಂಪೂರ್ಣವಾಗಲು ನಮ್ಗೆ ವಿಶ್ವಾಸ ಇದೆ. ಆಮೇಲೆ ನಮ್ಮ ಸಮೀರ್ ಶಿರ್ಗೊಪ್ಪಿ ಅಂತವರು ಗುತ್ತಿಗೆದಾರರು, ಅವರು ಒಳ್ಳೆ ಕಾಂಟ್ರಾಕ್ಟರ್ ಇದ್ದಾರೆ. ಅತಿ ಶೀಘ್ರದಲ್ಲಿ ಈ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಈಗ ಸಾರ್ವಜನಿಕರು ನೋಡ್ರಿ, ಇಲ್ಲಿ IB ಭಾಳ ದೂರ ಆಕೈತ್ರಿ. ಇದು ಅಲ್ಲೇ ಸಮೀಪ ಆಕೈತ್ರಿ. ಅಲ್ಲೇ ಜನರಿಗೆ ಹೋಗಕ್ಕೆ ಬರೋಕ್ಕೆ ಸಮೀಪ ಆಕೈತಿ. ಊರ ಎಲ್ಲ ದೃಷ್ಟಿಯಿಂದ ನಮ್ಮ ಅಲ್ಲಿ ಖುಲ್ಲಾ ಜಾಗ ಇತ್ತು ಪಂಚಾಯತಿದ, ಅಲ್ಲೇ ನಾವು ಮಾಡ್ಬೇಕಂತ ನಮ್ಮ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಿನ್ನೆ ಗುದ್ಲಿ ಪೂಜೆಯನ್ನು ಮಾಡಿ ಕೆಲಸ ನಾಳೆಯಿಂದಲೂ ನಾಡ್ದು 2 ದಿವಸದಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿದೆ ಸರ್? ಈಗ ಊರ ಜನ ಎಲ್ಲ ನಾವು ನಿನ್ನೆ ಎಲ್ಲ ಪೂಜೆಗೆ ಎಲ್ಲ ಊರ ಜನ ಬಂದಿದ್ರು. ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಅಂತ ಹೊಗಳಿದರು. ನಮ್ಮ ಶಾಸಕರಿಗೆ ಇನ್ನೂ ಅನುದಾನ ತರ್ತೀವಂತೂ ನಿನ್ನೆ ಎಲ್ಲ ಭಾಳ ಹೇಳಿದ್ದಾರೆ. ಊರೆಲ್ಲ ಕೆಲಸವನ್ನು ಪಂಚಾಯತಿಗೂ ಭಾಳ ದುಡ್ಡನ್ನು ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ MK ಬಳಿ ಒಂದು ಸ್ವರ್ಣ ಊರ ಘೋಷಿತ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು MK ಹುಬ್ಬಳ್ಳಿ ಪಟ್ಟಣಕ್ಕೆ ಸುಮಾರು 104 ವರ್ಷಗಳಿಂದ ಇಲ್ಲಿ ಸ್ಥಳೀಯ ಆಡಳಿತ ಕಚೇರಿ ಆಡಳಿತ ಇದ್ದರೂ ಕೂಡ ಓನ್ ಒಂದು ಬಿಲ್ಡಿಂಗ್ ಇರಲಿಲ್ಲ. ಮೊದಲ ಕಂದಾಯ ಇಲಾಖೆ ಒಂದು ಕಟ್ಟಡದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯನಿರ್ವಹಿಸ್ತಿತ್ತು. ತದನಂತರ ಪಟ್ಟಣ ಪಂಚಾಯತಿ ಆದ್ಮೇಲೆ ಅಲ್ಲೇ ಕೆಲವು ದಿವಸ ಏನಪ್ಪ ಅಂದ್ರೆ ಪಟ್ಟಣ ಪಂಚಾಯತಿ ತನ್ನ ಕಾರ್ಯವನ್ನು ನಿರ್ವಹಿಸಿತು. ಕಳೆದ 3-4 ವರ್ಷದ ಹಿಂದೆ ಭಾರಿ ಪ್ರಮಾಣದ ಮಳೆ ಆದಾಗ ಗೋಡೆ ಕುಸಿತ ಆಗಿದ್ದರಿಂದ ಆ ಕಟ್ಟಡದಿಂದ ಅಲ್ಲಿ ಖಾನಾಪುರ ರಸ್ತೆಯಲ್ಲಿರುವಂಥ ಬಸವೇಶ್ವರ ದೇವಸ್ಥಾನದಲ್ಲಿ ಕೆಲವು ದಿನ, ಆಮೇಲೆ ಅರ್ಧ ಭಾಗ ಅದೇ ಹಳೆ ಕಟ್ಟಡದಲ್ಲಿನ ಸ್ವಲ್ಪ ಸುಧಾರಿಸ್ಕೊಂಡು ಅಲ್ಲಿ ಒಂದು ಮಾಡಿ ದಿವಸ, ತದನಂತರ ಅಲ್ಲಿಂದ MK ಹುಬ್ಬಳ್ಳಿ IBಯಲ್ಲೇ ಪಟ್ಟಣ ಪಂಚಾಯತಿ ಕಾರ್ಯನಿರ್ವಹಣೆ ಮಾಡಾಕತ್ತು.
ಇದನ್ನೆಲ್ಲ ಒಂದು ವಿಷಯವನ್ನ ಪಟ್ಟಣ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲ ಸರ್ವ ಸದಸ್ಯರು ನಮ್ಮ ಕಿತ್ತೂರು ಕ್ಷೇತ್ರದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ವಿನಂತಿ ಮಾಡಿಕೊಂಡಾಗ ವಿಶೇಷ ಅನುದಾನವನ್ನು ಸರ್ಕಾರದಿಂದ 3,75,00,000 ಬಿಡುಗಡೆ ಮಾಡಿಸೋದ್ರ ಜೊತೆಗೆ ಸ್ಥಳೀಯ ಒಂದು ಹಣಕಾಸಿನ ವ್ಯವಸ್ಥೆ 1,25,00,000 ಹಾಕಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದೊಳಗೆ ಒಂದು ನೂತನ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನೂತನ ಕಟ್ಟಡ ನಿನ್ನೆ ಅವರು ಹೇಳಿದ ಪ್ರಕಾರ ಸುಮಾರು 15 ತಿಂಗಳ ಒಳಗೆ ಕಟ್ಟಡ ಪೂರ್ಣ ನಿರ್ಮಾಣ ಮಾಡ್ತೇವೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ MK ಹುಬ್ಬಳ್ಳಿ ನಾಗರಿಕರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಪಟ್ಟಣದಲ್ಲಿ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡೋದರ ಒಂದು ರೂಪರೇಷೆಯನ್ನು ಕೂಡ ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಉದಾಹರಣೆಗೆ ಒಂದು ತುಂಬು ಕೆರೆಯಲ್ಲಿ ಟ್ರೀ ಪಾರ್ಕ್ ಮಾಡುವಂಥದ್ದು, ಅರಣ್ಯ ಇಲಾಖೆಯ ಮುಖಾಂತರ ಟ್ರೀ ಪಾರ್ಕ್ ಮಾಡುವಂಥ ಒಂದು ಯೋಜನೆಯನ್ನು ಹಾಕೊಂಡಾರ. ಅದಕ್ಕೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚವನ್ನು ಅವರು ತೆಗೆದಿಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ಅವ್ರನ್ನ ಕೃತಜ್ಞತೆ ಸಲ್ಲಿಸ್ತೇವೆ. ಯಾಕಂದ್ರೆ ಅವರು ನಿನ್ನೆ ಒಂದು ವಿಚಾರವನ್ನು ಸಣ್ಣ ಮಕ್ಕಳದು ಕೂಡ ಅಲ್ಲಿ ಅವಲೋಕನ ಮಾಡಿದ್ರು, ವಯಸ್ಸಾದವ್ರದ್ದು ಅವಲೋಕನವನ್ನು ಮಾಡಿದಾರೆ ಅನ್ನೋದನ್ನು ಭಾಳ ಖುಷಿಯಿಂದ ಹೇಳ್ಕೋಬೇಕಾಗತ್ತೆ. ಯಾಕಂದ್ರೆ ನಮ್ಮ ಊರೊಳಗೆ ಸಣ್ಣ ಮಕ್ಕಳಿಗೆ ಒಂದು ಗಾರ್ಡನ್ ಇಲ್ಲ, ಆ ಗಾರ್ಡನದ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಆಮೇಲೆ ಉಳಿದವರಿಗೆ ಅಲ್ಲಿ ಅಡ್ಡಾಡೋದಕ್ಕೆ ವಾಯುವಿಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಪೂರ್ತಿ ಆ ಕೆರೆ ಸುತ್ತುವರದ ಬ್ರಿಕ್ಸ್ಗಳನ್ನು ಜೋಡಿಸಿ ಕಾಂಕ್ರೀಟದ ಒಂದು ಇವನು ಜೋಡಿಸಿ ವಾಕಿಂಗ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಅದು ಒಂದು ಸ್ವಾಗತವ. ಅವ್ರನ್ನ ಮತ್ತೊಮ್ಮೆ ನಾನು ಹೃದಯ ತುಂಬಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದರ ಜೊತೆಗೆ ನಾನು ಇನ್ನೊಂದು ವಿನಂತಿ ಏನಪ್ಪ ಅಂತಂದ್ರೆ, ಮಹಾತ್ಮ ಗಾಂಧೀಜಿ ಅವರು ಚಿತಾಭಸ್ಮವನ್ನು MK ಹುಬ್ಬಳ್ಳಿಯಲ್ಲಿ ನಾವು ಅವರ ಎಲ್ಲ ನದಿಗಳಿಗೆ ಹಾಕುವಂಥ ಸಂದರ್ಭದೊಳಗೆ ಅದನಿಗೆ ಅವಾಗಿನ ಹೋರಾಟಗಾರರು ಅದನ್ನು ಈ ಭಸ್ಮವನ್ನು ಇಟ್ಟು ಅದಕ್ಕೊಂದು ಗೋಪುರವನ್ನು ಕಟ್ಟಿದ್ದಾರೆ. ಆ ಗೋಪುರದ ನಿರ್ವಹಣೆ ಅದರ ಸುತ್ತುವರೆದು ಕೂಡ ಗಾರ್ಡನ್ ಮಾಡೋದ್ರಿಂದ ಅದಕ್ಕೊಂದು ನಿಜವಾದ ಬೆಲೆ ಕೊಡೋದಕ್ಕೆ ಸಾಧ್ಯ ಆಕೈತಿ. ಯಾಕಂದ್ರೆ ಅಲ್ಲಿ ನಾಯಿ ಅಂಥ ಪ್ರಾಣಿಗಳು ಅಲ್ಲೆಲ್ಲ ಗಲೀಜು ಮಾಡತ್ತಾವ. ಅವರು ನಮ್ಮ ದೇಶಕ್ಕೊಂದು ಸ್ವತಂತ್ರ ಕೊಟ್ಟಂಥ ವ್ಯಕ್ತಿಯ ಒಂದು ಚಿತಾಭಸ್ಮ ಇಲ್ಲಿ ಐತಂದ್ರೆ ಅದಕ್ಕೆ ಪೂರಕವಾದಂಥ ಒಂದು ಸಂರಕ್ಷಣೆ, ಅಟ್ಲೀಸ್ಟ್ ಅದಕ್ಕೊಂದು ಧ್ವಜ ಕಟ್ಟಿನೂ ಕೂಡ ಒಂದು ಬ್ಯಾರಲ್ನೊಳಗೆ ಹಾಕಿ ಮಾಡ್ತೀರಿ ಟೂರ್ಸ್. ಈಗ ಅದನ್ನು ಪಟ್ಟಣ ಪಂಚಾಯತಿ ಅವರು ಒಂದು ಸ್ವಲ್ಪ ಅದನ್ನು ಸುಧಾರಣೆ ಮಾಡ್ಕೊಂಡಾರೆ. ಆದರೂ ಕೂಡ ಅದನ್ನು ಅಲ್ಲಿ ಗಾರ್ಡನ್ ರೀತಿಯಲ್ಲೇ ಮಾಡಿಕೊಡ್ಬೇಕಂತ ಈ ಅವರಲ್ಲಿ ಕೇಳ್ಕೊತೀನಿ.